ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿಟಾಕ್ಸ್ ಕನ್ನಡ. ಒಂದು ದಿನ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕಾಗಿ ಆಹ್ವಾನ ಮಾಡಿರ್ತಾರೆ. ಅಲ್ಲಿಗೆ ಹಲವಾರು ಕಡೆಯಿಂದ ಹಲವಾರು ಅಭ್ಯರ್ಥಿಗಳು ಕೂಡ ಬಂದಿರ್ತಾರೆ. ಸಂದರ್ಶನ ಕೂಡ ನಡೀತಾ ಇರುತ್ತೆ. 4 ರಿಂದ 5 ಸುತ್ತುಗಳ ಸಂದರ್ಶನ ಮುಗಿದ ನಂತರ ಕೊನೆಯದಾಗಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ. ಈಗ ಆ ವ್ಯಕ್ತಿ ಆ ಕಂಪನಿಯ ಸಿಇಒ ಜೊತೆ ಮುಖಾಮುಖಿಯಾಗಿ ಸಂದರ್ಶನ ನಡೆಸಬೇಕು. ಆ ಇಂಟರ್ವ್ಯೂನಲ್ಲಿ ಆ ಸಿಇಒ ಅವನ ಬಳಿ ಒಂದೇ ಒಂದು ಪ್ರಶ್ನೆ ಮಾತ್ರ ಕೇಳ್ತಾರೆ. ಮುಂದಿನ 10 ವರ್ಷಗಳಲ್ಲಿ ನೀನು ಏನಾಗಬೇಕು ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ಆ ಅಭ್ಯರ್ಥಿಯ ಉತ್ತರ, ನಾನು ನೀವು ಈಗಿರುವಂತಹ ಸ್ಥಾನದಲ್ಲಿ ಇರ್ಬೇಕು. ಆಗ ಆ ಸಿಇಒ ಕೇಳ್ತಾರೆ, ನನ್ ಬಗ್ಗೆ ನಿನಗೇನ್ ಗೊತ್ತು? ಅವನು ಗೂಗಲ್ ನಿಂದ ನೋಡಿದಂತಹ ಮಾಹಿತಿಯನ್ನ, ಜೊತೆಗೆ ಅವರ ಕಂಪನಿಯ ವೆಬ್ಸೈಟ್ ನಲ್ಲಿ ನೋಡಿದಂತಹ ಮಾಹಿತಿಯನ್ನ ಎಲ್ಲವನ್ನು ಅವರ ಹತ್ರ ಒಪ್ಪಿಸ್ತಾನೆ. ಆ ಸಿಇಒ ಹಾಗೆ ನಗ್ತಾ, ಸರಿ ಬಾ, ನಾನು ನಿನ್ನನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಮನೆ ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಬಂಗಾರದಿಂದ ವಜ್ರದಿಂದ ತುಂಬಿದಂತಹ ವಸ್ತುಗಳು ಅವನ ಕಣ್ಣನ್ನ ಕುಕ್ಕುತ್ತಾ ಇರುತ್ತೆ. ಈಗ ಆ ಸಿಇಒ ಅವನ ಹತ್ರ ಹೇಳ್ತಾರೆ, ನನ್ನ ಕೋಣೆಗೆ ಹೋಗೋಣ ಬಾ, ನನ್ನ ರೂಮ್ ಮಾಡಿ ಮೇಲಿದೆ ಅಂತ ಕರ್ಕೊಂಡು ಹೋಗ್ತಾರೆ. ಮೆಟ್ಟಿಲುಗಳ ಮೂಲಕ ಮೇಲೆ ಹೋಗ್ಬೇಕಾದ್ರೆ ಆ ಮೆಟ್ಟಿಲುಗಳ ಮೇಲೆ ವಿಧ ವಿಧವಾದ ಚಿನ್ನದಿಂದ ಆದಂತಹ ವಸ್ತುಗಳು ನೇತಾಡ್ತಾ ಇರ್ತವೆ. ಆ ಮೆಟ್ಟಿಲುಗಳನ್ನ ಸೇರಿಸಿ ಬದಿಯಲ್ಲಿದ್ದಂತಹ ಎಲ್ಲವೂ ಚಿನ್ನದಿಂದಲೇ ಆಗಿತ್ತು. ಆ ಯುವಕ ಅದನ್ನೆಲ್ಲ ನೋಡಿ ಕಣ್ತುಂಬಿಕೊಂಡೇ ಸಿಇಒನ ರೂಮಿಗೆ ಹೋಗ್ತಾನೆ. ಆಗ ಆ ಸಿಇಒ ಕೇಳ್ತಾರೆ, ನೀನು ನನ್ನ ಹತ್ರ ಏನಾದ್ರೂ ಕೇಳ್ಬೇಕಾ? ಅದಕ್ಕೆ ಆ ಅಭ್ಯರ್ಥಿ ಕೇಳ್ತಾನೆ, ಇಷ್ಟು ದುಡ್ಡನ್ನ ನೀವು ಹೇಗೆ ಸಂಪಾದನೆ ಮಾಡಿದ್ರಿ? ಈ ರೀತಿ ದುಡಿಬೇಕು ಅಂದ್ರೆ ಹೇಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ಸಿಇಒ ನಗುತ್ತಲೇ ಅವನ ಹತ್ರ ಹೇಳ್ತಾರೆ, ಇದನ್ನ ನೀನು ನನ್ನ ಹತ್ರ ಕೇಳ್ಬೇಕಾಗಿದ್ದ ಅವಶ್ಯಕತೆನೇ ಇರ್ಲಿಲ್ಲ. ಈಗ ನೀನು ಬರ್ಬೇಕಾದ್ರೆ ಒಮ್ಮೆ ಮೆಟ್ಟಿಲುಗಳನ್ನ ಬಗ್ಗೆ ನೋಡಿದ್ರೆ ನಿನಗೆ ಎಲ್ಲವೂ ಅರ್ಥವಾಗ್ತಿತ್ತು ಅಂತ ಹೇಳ್ತಾರೆ ಆ ಸಿಇಒ. ಅವನು ತಕ್ಷಣ ವೇಗವಾಗಿ ಓಡಿ ಹೋಗಿ ಆ ಮೆಟ್ಟಿಲುಗಳನ್ನ ಬಗ್ಗಿ ನೋಡ್ತಾನೆ. ಆ ಒಂದೊಂದು ಮೆಟ್ಟಿಲಲ್ಲೂ ಒಂದೊಂದು ವಾಕ್ಯಗಳು ಬರೆಯಲ್ಪಟ್ಟಿತ್ತು. ಅವರ ಜೀವನದ ಒಂದೊಂದು ಸ್ವಾರಸ್ಯವಾದ ವಿಷಯಗಳು ಕೂಡ ಅದರಲ್ಲಿತ್ತು. ಹೀಗೆ ನಾವು ಕೂಡ ಯಾರಾದ್ರೂ ಜೀವನದಲ್ಲಿ ಯಶಸ್ವಿಯಾದ್ರೆ ಅವರ ಮನೆ, ಕಾರು, ಆಸ್ತಿ, ಅಂತಸ್ತು ಇದನ್ನ ನೋಡ್ತೀವಿ ಹೊರತು ಅವರು ನಡೆದು ಬಂದ ದಾರಿಯನ್ನ, ಮೆಟ್ಟಿಲುಗಳನ್ನ ನೋಡೋದೇ ಇಲ್ಲ. ಇನ್ನು ಮುಂದಾದ್ರೂ ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನ ಯಶಸ್ಸನ್ನ ನೋಡುವ ಮುನ್ನ ಅವರು ನಡೆದು ಬಂದಂತಹ ದಾರಿಯನ್ನ ನೋಡಿದ್ರೆ ಎಷ್ಟು ಶ್ರಮಪಟ್ಟು ಆ ಒಂದು ಯಶಸ್ವಿಯನ್ನ ದಕ್ಕಿಸಿಕೊಂಡ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಅನೇಕ ಉತ್ತಮ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.